ಇದೊಂದು SIR. ಪ್ರತಿಯೊಬ್ಬರು ಕೂಡ ಈ ಕಾರ್ಯಕ್ರಮದ ಹಿಂದೆ ಬೀಳಬೇಕಾಗ್ತದೆ. ಇದೆಲ್ಲ ಕೊಟ್ಟಿದ್ದಾರೆ, ತಮಗೂ ಮಾಹಿತಿ ಕೊಡ್ತಾ ಇದ್ದೇವೆ. ಎಷ್ಟು ಅಪ್ಲಿಕೇಶನ್ಸು ತಾವು ಕೊಟ್ಟಿದ್ದೀರಿ, ಎಷ್ಟು ಅಪ್ಲಿಕೇಶನ್ಸು ಫಿಲಪ್ ಮಾಡೋಕ್ಕೆ ಬಂದಿದೆ. ಇದಕ್ಕೋಸ್ಕರನೇ ಒಬ್ಬರನ್ನ ನಾನು ದುಡ್ಡು ಕೊಟ್ಟು ಅಪಾಯಿಂಟ್ಮೆಂಟ್ ಮಾಡಿದ್ದೇನೆ. ಅವ್ರ ಕೈಲಿ 12 ವಾರ್ಡ್ಗೂ ಟ್ರೈನಿಂಗ್ ಕೊಡಿಸಿದ್ದೇವೆ, ಯಾವ್ಯಾವ ಥರ ಮಾಡಬೇಕು, ಏನು ಮಾಡಬೇಕು ಅಂತೇಳಿ. ಕೆಲವು GB ಆಕಾಂಕ್ಷಿಗಳು ಅವ್ರನ್ನೇ ಸ್ಟೂಡೆಂಟ್ಸ್ ಇಟ್ಕೊಂಡು, ಮೊಬೈಲ್ ಇಟ್ಕೊಂಡು, ಕೆಲವರು ಮಹಿಳೆಯರು ಕೂಡ ಭಾಳಷ್ಟು ಕಸರತ್ತು ಕೂಡ ಮಾಡ್ತಾ ಇದ್ದಾರೆ. ನಮಗೆ 2-3 ವಾರ್ಡು ಭಾಳಷ್ಟು ಹೋಗ್ತವೆ. ಊರಲ್ಲಿರ್ತಕ್ಕಂಥವ್ರು, ಇಲ್ಲಿರ್ತಕ್ಕಂಥವ್ರು ಡಬಲ್ ಎಲ್ಲ ಕೂಡ ಹೋಗ್ತದೆ. ಮನೆ ಖಾಲಿ ಮಾಡಿರೋದು ಹೋಗ್ತಾರೆ, ಯಾರು ಮರಣ ಸಂಧ್ಯೆ ಹೋಗಿರೋರು ಹೋಗ್ತಾರೆ. ನೆನ್ನೆ ಸಂಬಂಧಪಟ್ಟಂಥವ್ರಿಗೆ ನಾನು ಕೂಡ ಮಾಹಿತಿಯನ್ನು ಕೇಳಿದ್ದೇನೆ. 12 ವಾರ್ಡಲ್ಲಿ ಎಷ್ಟು ಅಪ್ಲಿಕೇಶನ್ ಕೊಟ್ಟಿದ್ದೀರಿ, ಇದೆಲ್ಲ ಕೂಡ ನಮ್ಮ ಏನಿದಕ್ಕೆ ಅಧ್ಯಕ್ಷರು ಮಾಡಿದ್ದಾರೆ ಪಕ್ಷದಿಂದ ರಮೇಶ್ ಆದಿತ್ಯ, ಅವರು ಕೂಡ ಇದೆಲ್ಲವನ್ನು ಕೂಡ ಸ್ಕ್ರೂಟ್ನಿ ಮಾಡ್ತಾ ಇದ್ದಾರೆ. 12 ವಾರ್ಡ್ದು ಏನು ಎತ್ತ ಅಂಥೇಳಿ. ಅದಕ್ಕೆ ಸ್ವಲ್ಪ 8ನೇ ತಾರೀಕಂಟ ಸ್ವಲ್ಪ ನೀವು ಕಾನ್ಸಂಟ್ರೇಷನ್ ದಯವಿಟ್ಟು ಇದು ಮಾಡಬೇಕಾಗ್ತದೆ. ನಮಗೆ ಒರಿಜಿನಾಲಿಟಿ ಬೇಕಾಗ್ತದೆ ಅಷ್ಟೇ. 6.5 ಲಕ್ಷ ಪಾಪ್ಯುಲೇಷನ್ ಇಲ್ಲಿದೆ. ಆ್ಯಕ್ಚುಲಿ ನನಗೆ ಮಾಹಿತಿ ಇರ್ತಕ್ಕಂಥದ್ದು ಕೇವಲ 4 ಲಕ್ಷ ವೋಟರ್ಸ್ ಮಾತ್ರ ನಮ್ಮ ಕ್ಷೇತ್ರದಲ್ಲಿ ಇದ್ದಾರೆ ಅಂತೇಳಿ. 2.5 ಲಕ್ಷ ಇಲ್ಲದೇ ಇರ್ತಕ್ಕಂಥದ್ದು ವೋಟ್ ಲಿಸ್ಟನ್ನು ಸೇರಿಸ್ಕೊಂಡಿದ್ದಾರೆ ಅಂತಕ್ಕಂಥದ್ದು. ಯಾವಾಗಲೂ ದೊಡ್ಡ ಬೀದರ್ಕಲ್ಲಿ ಇರ್ಬೋದು, ನಮ್ಮ ಏರೋಳ್ಳಿ ಕಡೆ ಇದಿರ್ಬೋದು, ಅವೆಲ್ಲ ಅಲ್ಲಲ್ಲೇ ಕೂಡ ಜಾಸ್ತಿ ಇದೆ. ಅದಕ್ಕೆ SIR ಏನಿದೆ ಅದನ್ನ ಸ್ವಲ್ಪ ನೀವು ಸೀರಿಯಸ್ಸಾಗೆ ತೆಗೆದುಕೊಳ್ಬೇಕು ಅಂತಕ್ಕಂಥದ್ದನ್ನು ಹೇಳಿ, ನಮ್ಮ ಮತ್ತೊಮ್ಮೆ ವೀಕ್ಷಕರು ಎಲ್ಲರಿಗೂ ಕೂಡ ಅಭಿನಂದನೆ ಹೇಳಿ, ಒಂದು 10 ನಿಮಿಷ ತಾವು ಕುಳಿತುಕೊಳ್ಳಿ. ಈ ಕಾರ್ಯಕ್ರಮ ಮುಗಿದಾದ ಮೇಲೆ ಆಮೇಲೆ ಹೊಸದಾಗಿ ನಮ್ಮ ದೇವರಾಜ್ ಅಂತೇಳಿ ಅದಕ್ಕೂ 2-3 ಜನ ಆಕಾಂಕ್ಷಿಗಳಿದ್ದರು. ದೇವರಾಜ್ ಆತ್ಮೀಯ ಮಿತ್ರ, ಭಾಳಷ್ಟು ಆ್ಯಕ್ಟಿವ್ ಇದ್ದಾನೆ, ನಾಲೆಡ್ಜ್ ಇದೆ, ಅದನ್ನು ನಡೆಸ್ತಕ್ಕಂಥ ಕೆಪ್ಯಾಸಿಟಿ ಕೂಡ ಇದೆ. ಅದರಿಂದ ನಮ್ಮ ದೇವರಾಜನನ್ನು ಗ್ಯಾರಂಟಿ ಕಮಿಟಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೇವೆ. ಇನ್ನೊಂದು 2-3 ಜನ ನಮ್ಮ ಟ್ರಾವೆಲ್ಸ್ ಮಂಜಣ್ಣ ಎಲ್ಲ ಕೇಳಿದರು. ಬಟ್ ಟ್ರಾವೆಲ್ ಮಂಜಣ್ಣನಿಗೆ ನಾವು ಕನ್ವಿನ್ಸ್ ಮಾಡಿದ್ದೇನೆ, ದೇವರಾಜು ಮಾಡಿದ್ದೀವಿ ಅಂತೇಳಿ. ನಮ್ಮ ಟ್ರಾವೆಲ್ಸ್ ಮಂಜಣ್ಣ ಅವರ ಧರ್ಮಪತ್ನಿಯವರು ಇಬ್ಬರು ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ, ದೇವರಾಜನ್ ಮಾಡಿ ಅಂಥೇಳಿ. ಹೀಗೆ ಕೆಲವು ಸರ್ಕಾರದ ಕಾರ್ಯಕ್ರಮಗಳು, ಸರ್ಕಾರದ ಏನಿರ್ತವೆ ಅವೆಲ್ಲವನ್ನು ಕೂಡ ನಮ್ಮ ಏರೋಳ್ಳಿ ಬ್ಲ್ಯಾಕ್ ಹರೀಶ್ ಎಲ್ಲಿದ್ದಾರಪ್ಪ, ಹರೀಶ್ ಬಾ ಈ ಕಡೆ. ಹರೀಶ್ರವ್ರನ್ನ ನಾವು SC ಘಟಕದ ಬ್ಲ್ಯಾಕ್ ಅಧ್ಯಕ್ಷನಾಗಿ ಕರ್ನಾಟಕ ರಾಜ್ಯದಲ್ಲಿ ಹೆಸರುವಾಸಿಯಾದಂಥ ಹರೀಶ್ JDS ಪಕ್ಷದಲ್ಲಿದ್ದರು. ನಮ್ಮ ಕಾರ್ಯಕ್ರಮ, ನಮ್ಮ ಡೆವಲಪ್ಮೆಂಟ್ ಅದೆಲ್ಲ ನೋಡಿ ಹರೀಶ್ರವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿ ಅವ್ರನ್ನ ಏರೋಳ್ಳಿ ಬ್ಲ್ಯಾಕ್ನ SC ಘಟಕದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೇವೆ. ಅವರಿಗೆ ಮಿಕ್ಕ ಎಲ್ಲ ಕೂಡ ಶಕ್ತಿಯನ್ನು ಕೊಡ್ತಕ್ಕಂಥದ್ದಕ್ಕೆ ನಾವು ಚಾಲನೆಯನ್ನು ಮಾಡಿ ನಮ್ಮ ಏರೋಳ್ಳಿಯ ಅಂಜನ್, ನಮ್ಮ ನಾಗೇಶ್, ಪ್ರಕಾಶ್, ಹಿಂಗೆ ಅನೇಕರು, ಇನ್ನು 100 ಪಟ್ಟಿ ಇದೆ ಸೇರ್ಕೊಳ್ತಕ್ಕಂಥದ್ದಕ್ಕೆ. ಬೇಕಾದಷ್ಟು ಜನ ಅಪ್ಲಿಕೇಶನ್ ಆಗ್ತಾ ಇದ್ದಾರೆ. ಅದು ಅಪ್ಲಿಕೇಶನ್ನ ಸ್ಕ್ರೂಟ್ನಿ ಮಾಡಿ ಸೇರಿಸ್ತಕ್ಕಂಥ ಕೆಲಸ ಕೂಡ ಮುಂದಿನ ದಿವಸಗಳಲ್ಲಿ ನಾವು ಕೂಡ ಮಾಡ್ತೇವೆ. ಬಟ್ ಒಂದು ಹೇಳಲಿಕ್ಕೆ ನಾನು ಬಯಸ್ತೇನೆ, ಕ್ಷೇತ್ರ 4 ಬಾರಿ ಆಯ್ಕೆ ಮಾಡಿದ್ದಾರೆ. ಆಯ್ಕೆ ಮಾಡಿರ್ತಕ್ಕಂಥ ಉದ್ದೇಶ ದ್ವೇಷ ಮಾಡ್ತಕ್ಕಂಥದ್ದಲ್ಲ, ಕೇಸ್ ಹಾಕ್ಸ್ತಕ್ಕಂಥದ್ದಲ್ಲ, ಹಣಬಲ ತೋಳ್ಬಲ ತೋರಿಸ್ತಕ್ಕಂಥದ್ದಕ್ಕೆ ನನ್ನ ಈ ಕ್ಷೇತ್ರದ ಜನ ಆಯ್ಕೆ ಮಾಡಲಿಲ್ಲ. ಆದರೆ ಕೆಲವರು ಈಗ ಬಂಡೆ 7 ಜನ ಸತ್ತರು,
ನಾನು ಈ ಕ್ಷೇತ್ರದ ಸೇವಕನಾಗಿ ಶಾಸಕನಾಗಿ ಯಾರು 7 ಜನ ಸತ್ರು ಬಂಡೆಯಲ್ಲಿ ಆ ಬಂಡೆ ವಿರುದ್ಧ ನಾನು ಮಾತನಾಡಬೇಕಾಗ್ತದೆ. ಎಲ್ಲ ಸೇರಿ 28ಕ್ಕೆ ನಾನು ಸೋಲಿಸ್ತೇವೆ ಸೋಮಶೇಖರ್ ಅಂತ ಹೇಳಿದ್ರೆ ನಂದೇನಿಲ್ಲ, ಸ್ವಾಗತ ಮಾಡ್ತೇನೆ. ಇನ್ನೂ ಕೆಲವರು ಏರೋಳ್ಳಿ ದೊಡ್ಡಬಿದರ್ಕಲ್ಲೆಲ್ಲ ಒಂದು 10 ಜನ ಲೀಡ್ರುಗಳು 2028ಕ್ಕೆ ಮೂಲ ಸೋಲಿಸಬೇಕು ಸೋಮಶೇಖರ್ನ ಅಂತಕ್ಕಂಥದ್ದು, ಅವ್ರಿಗೂ ಕೂಡ ನಾನು ಸ್ವಾಗತ ಬಯಸ್ತೇನೆ. ಯಾರು ನನ್ನ ಸೋಲಿಸ್ಬೇಕು ಅಂತಿದ್ದರೆ ಈ ಕ್ಷೇತ್ರದ ಜನ. ಯಾರೋ ಖಾಲಿ ಪೀಲಿಗಳು ಹೇಳಿದ್ರೆ ನಾನು ತಲೆಯನ್ನು ಕೆಡಿಸ್ಕೊಳ್ಳೋದಿಲ್ಲ, ಅದ್ರ ಬಗ್ಗೆ ನಾನು ಮಾತನಾಡೋಕ್ಕೂ ಹೋಗೋದಿಲ್ಲ. ಈ ಕ್ಷೇತ್ರದಲ್ಲಿ ಇರುವ ತನಕ ಈ ಸೇವೆ ಮಾಡ್ತಕ್ಕಂಥದ್ದು, ಈ ಕ್ಷೇತ್ರದ ಸೇವೆ ಮಾಡ್ತಕ್ಕಂಥದ್ದು, ಎಲ್ಲ ದೇವರ ಕಾರ್ಯಕ್ರಮಗಳಿರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಮಹಿಳಾ ಕಾರ್ಯಕ್ರಮದಿರ್ಬೋದು, ಎಲ್ಲವನ್ನು ಕೂಡ ಈ ಕ್ಷೇತ್ರದಲ್ಲಿ ಮಾಡ್ತೇನೆ ಅಂತಕ್ಕಂಥದ್ದು. ಯಾರು ಮಹಿಳೆಯರು ಪ್ರಾಮಾಣಿಕವಾಗಿ ಅವರ ಕೆಲಸವನ್ನು ಮಾಡ್ತಾರೆ, ಅವರಿಗೆ ಮುಂಚೆಯಿಂದನೂ ನಾನು ಎನ್ಕರೇಜ್ ಮಾಡ್ಕೊ ಬರ್ತಾ ಇದ್ದೇನೆ, ಈಗಲೂ ಎನ್ಕರೇಜ್ ಮಾಡ್ಕೊ ಬರ್ತೇನೆ. ಯಾರು ಜೆಂಟ್ಸು ಕೂಡ ಈ ಕಾರ್ಯಕ್ರಮಗಳಲ್ಲಿ ಈ ಪಕ್ಷಕ್ಕೆ, ಈ ಕ್ಷೇತ್ರಕ್ಕೆ ಪ್ರಾಮಾಣಿಕವಾಗಿ ದುಡಿತಾ ಇದ್ದಾರೋ ಅವ್ರಿಗೂ ಕೂಡ ಗೌರವದಿಂದ ನಡೆಸ್ಕೊಂಡು ಗೌರವ ಕೊಟ್ಟು ಅವರಿಗೆ ಎನ್ಕರೇಜ್ ಮಾಡ್ತಕ್ಕಂಥ ಕೆಲಸ ಕೂಡ ಮಾಡ್ತಾ ಇದ್ದೇನೆ. ಯಾವತ್ತೂ ರಾಜಕೀಯದಲ್ಲಿ ಹಣಬಲ ಇದೆ, ತೋಳ್ಬಲ ಇದೆ, ಅಧಿಕಾರ ಇದೆ ಅಂತೇಳಿ ಯಾವತ್ತೂ ಕೂಡ ಯಾರನ್ನೂ ಕೂಡ ನಾನು ತುಳಿಲಿಕ್ಕೆ, ಅವ್ರನ್ನ ತೇಜೋವಧೆ ಮಾಡ್ತಕ್ಕಂಥದ್ದಕ್ಕೆ ಕೂಡ ಯಾವತ್ತೂ ಕೂಡ ಹೋಗಲಿಲ್ಲ. ಇದೊಂದು ಇಷ್ಟು ಹೇಳಬೇಕಾಗಿತ್ತು. AICCಯ ವೀಕ್ಷಕರು ಇರೋದರಿಂದ, ಮೂಲತಃ ಕಾಂಗ್ರೆಸ್ಸಿಂದ ಬೆಳೆದಂಥವನು, ಕಾಂಗ್ರೆಸ್ಸಿಂದನೇ ಇವತ್ತು ಸೋಮಶೇಖರ್ ಅಂತೇಳಿ ಎರಡು ಬಾರಿ ಶಾಸಕರಾಗಿ ಇವತ್ತು ಈ ಮಟ್ಟದಲ್ಲಿ AICC ವೀಕ್ಷಕರ ಎದುರುಗಡೆ ನಾನು ನಿಂತ್ಕೊಂಡು ಮಾತನಾಡಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಕೊಟ್ಟಂಥ ನನಗೆ ಗೌರವ. ಅದರಿಂದ ಕಾಂಗ್ರೆಸ್ಸಿನ ವೀಕ್ಷಕರು ಬಂದಂಥ ಸಮಯದಲ್ಲಿ ನಾವು ಅವ್ರನ್ನ ಪ್ರೀತಿಯಿಂದ, ವಿಶ್ವಾಸದಿಂದ ಒಂದು ವೇದಿಕೆಯನ್ನು ಮಾಡಿ ಅವರಿಗೆ ಗೌರವ ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಅವರಿಗೆ ಗೌರವವನ್ನು ಕೊಡುವ ಮುಖಾಂತರ, ನಿಮ್ಮ ಮುಖಾಂತರನೂ ಕೂಡ ಅವರಿಗೆ ಗೌರವ ಸಿಗುವ ತನಕ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂಥೇಳಿ, ನಮ್ಮ ಕಚೇರಿಯಲ್ಲಿ ಚಿಕ್ಕದಾಗತ್ತೆ ಅಂಥೇಳಿ ಇಲ್ಲಿಗೆ ಮಾಡ್ತಕ್ಕಂಥದ್ದು. 2ನೇ ತಾರೀಕು ನಮ್ಮ ವೀರಶೈವ ಶಿವರ ನಮ್ಮ ಇವರು ಬಸವರಾಜರವರು ನಮ್ಮ ರಂಭಾಪುರಿ ಶ್ರೀಗಳ ಕಾರ್ಯಕ್ರಮ ಇಲ್ಲೇ ನಡೀತದೆ. ಮುಖ್ಯಮಂತ್ರಿಗಳು ಸುಮಾರು ಸಾಯಂಕಾಲ 6 ಗಂಟೆಗೆ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮ ಒಪ್ಪಿದ್ದಾರೆ. ಇಲ್ಲಿಗೆ 6 ಗಂಟೆಗೆ ಅವರು ಕೂಡ ಬರ್ತಾರೆ. ರಂಭಾಪುರಿ ಶ್ರೀಗಳ ಕಾರ್ಯಕ್ರಮ ಇದೆ ಇದೇ ವೇದಿಕೆಯಲ್ಲಿ. ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಯಾರು ಬಂದಿದ್ದೀರಿ ಅವರೆಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತಕ್ಕಂಥದ್ದನ್ನು ಹೇಳಿ, ಒಂದು 10 ನಿಮಿಷ ಅವ್ರದ್ದು ಕಾರ್ಯಕ್ರಮ ಮುಗಿದಾದ ಮೇಲೆ ನಮ್ಮ ಕಾರ್ಯಕ್ರಮಕ್ಕೆ ಚಾಲನೆ ಮಾಡೋಣ. ಪೇಷನ್ಸ್ ಆಗಿ ಕುಳಿತು ಕೇಳಿದಂಥ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು.